ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಟೇಸ್ಟ್ ದಿ ಲೈಫ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಭಾವಿಸ್ಕೊಂಡು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನಾನಿವತ್ತು ನನ್ನ ಫ್ಯಾಮಿಲಿ ಜೊತೆ ತಿರುನಲ್ಲಾರಿಗೆ ಹೊರಟಿದ್ದೀನಿ. ತಿರುನಲ್ಲಾರಲ್ಲಿರೋ ಶನೇಶ್ವರ ದೇವಸ್ಥಾನಕ್ಕೆ ಹೊರಟಿದ್ದೀನಿ. ಸೊ ತಿರುನಲ್ಲಾರಲ್ಲಿ ಎಲ್ಲಿ ಸ್ಟೇ ಆಗಬೇಕು ಮತ್ತು ಹೇಗೆ ಹೋಗಬೇಕು, ತಿರುನಲ್ಲಾರಿలో ಶನೇಶ್ವರ ದೇವಸ್ಥಾನದ ವಿಶಿಷ್ಟ ಏನು ಅಂತ ಎಲ್ಲನೂ ಹೇಳ್ತೀನಿ. ಬಟ್ ಅದಕ್ಕೂ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನೆಲ್ಗೆ ವಿಸಿಟ್ ಮಾಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಸಪೋರ್ಟ್ ಅಂತ ಕೇಳ್ಕೊತೀನಿ. ಸೊ ತಿರುನಲ್ಲಾರು ಪಾಂಡಿಚೇರಿ ಸ್ಟೇಟ್ಗೆ ಸೇರಿದ್ದು. ಸೊ ಪಾಂಡಿಚೇರಿಯಿಂದ ತಿರುನಲ್ಲಾರ್ಗೆ 130 ಕಿಲೋಮೀಟರ್ಸ್ ಇದೆ. ಒಂದು 2.5 ಜರ್ನೀಸ್ ಇರುತ್ತೆ. ಸೊ ಪಾಂಡಿಚೇರಿಲಿ 4 ಡಿಸ್ಟ್ರಿಕ್ಸ್ ಇದೆ. ಕಾರೈಕಲ್ ಕೂಡ ಒಂದು ಡಿಸ್ಟ್ರಿಕ್. ಈ ಡಿಸ್ಟ್ರಿಕ್ಟಲ್ಲಿ ತಿರುನಲ್ಲಾರು ಇರೋದು. ಸೊ ಬೆಂಗಳೂರಿಂದ ತಿರುನಲ್ಲಾರಿಗೆ ಬಸ್ಸಸ್ ತುಂಬಾ ಕಮ್ಮಿ ಇದೆ, ಅಷ್ಟೊಂದು ಅವೈಲೇಬಲ್ ಇಲ್ಲ. ಸೊ ಹಾಗಾಗಿ ನಾವು ಬೆಂಗಳೂರಿಂದ ಕುಂಭಕೋಣಂಗೆ ಹೋಗಿ ಕುಂಭಕೋಣಮಿಂದ ತಿರುನಲ್ಲಾರಿಗೆ ಹೋಗ್ಬೋದು. ಸೊ ಕುಂಭಕೋಣಮಿಂದ ತಿರುನಲ್ಲಾರು 50 ಕಿಲೋಮೀಟರ್ಸ್ ಆಗುತ್ತೆ. ಅಕಸ್ಮಾತ್ ನಾವು ಒಂದು ಟ್ರೈನಲ್ಲಿ ಹೋದ್ರೂ ಇಟ್ಸ್ ಸೇಮ್ ಡೈರೆಕ್ಟ್ ಟ್ರೈನ್ ಕಾರೈಕಲ್ಗೂ ಇಲ್ಲ ಮತ್ತು ತಿರುನಲ್ಲಾರ್ಗೂ ಇಲ್ಲ. ಸೊ ಟ್ರೈನಲ್ಲಿ ಹೋಗಂಗಿದ್ರೆ ಟ್ರೈನ್ ಬ್ಯಾಂಗ್ಳೂರು ಟು ಕುಂಭಕೋಣಂಗೆ ಹೋಗಿ ಕುಂಭಕೋಣಮಿಂದ ತಿರುನಲ್ಲಾರ್ಗೆ ಹೋಗ್ಬೋದು. ಸೊ ನಾನು ಹೇಳಿದಾಗೆ 50 ಕಿಲೋಮೀಟರ್ಸ್ ಇದೆ. ಮತ್ತು ಫಾರ್ ಎವ್ರಿ ಹಾಫ್ ಆನ್ ಅವರ್ ಬಸ್ಸಸ್ ಅವೈಲೇಬಲ್ ಇರುತ್ತೆ. ಸೊ ಬಸ್ಸಸ್ಗೆ ಏನೂ ತೊಂದರೆ ಇಲ್ಲ, ಅಲ್ಲಿಂದ ತುಂಬ ಬಸ್ಸಸ್ ಇದೆ. ನಾವು ಕಾರಲ್ಲಿ ಹೋಗಿದ್ವಿ. ಸೊ ಟೋಟಲ್ ಕಿಲೋಮೀಟರ್ಸ್ ಫ್ರಮ್ ಬ್ಯಾಂಗ್ಳೂರ್ ಟು ತಿರುನಲ್ಲಾರ್ 406 ಕಿಲೋಮೀಟರ್ಸ್. ಸೊ ಕಾರಲ್ಲಿ ಹೋದರೆ ನಾವು ಒಂದು 8.5 ಇಲ್ಲ 9 ಅವರ್ಸ್ ಆಗುತ್ತೆ. ನಾವು ಆಲ್ಮೋಸ್ಟ್ ಬೆಂಗಳೂರಿಂದ ಹೊರಟಾಗ 12 o'clock ಆಗಿತ್ತು. ಸೊ ನಾವು ಬೆಂಗಳೂರಿಂದ ಇಂದಿರಾನಗರ್ ಬಂದು ಇಂದಿರಾನಗರದಿಂದ ಎಲೆಕ್ಟ್ರಾನಿಕ್ ಸಿಟಿ, ಅತ್ತಿಬೇಲೆ, ಕೃಷ್ಣಗಿರಿ, ಸೊ ಆ ರೂಟಲ್ಲಿ ಹೋದ್ವಿ. ಕೃಷ್ಣಗಿರಿಗೆ ರೀಚ್ ಆಗೋಷ್ಟರಲ್ಲಿ 2:30, 3 o'clock ಆಗಿತ್ತು. ಸೊ ಹಾಗಾಗಿ ಲಂಚ್ ಮಾಡ್ಕೊಳ್ಳೋಣ ಅಂತ ಸ್ಟಾಪ್ ಮಾಡಿದ್ವಿ. ಈ ಹೋಟೆಲ್ ಅಂದರೆ ಹೋಟೆಲ್ ಸರ್ವಣ ಭವನ್ನಲ್ಲಿ ಸ್ಟಾಪ್ ಮಾಡಿದ್ವಿ ನಾವು. ಈ ಹೋಟೆಲ್ ಎಕ್ಸಾಕ್ಟ್ ಕೃಷ್ಣಗಿರಿಲಿ ಇಲ್ಲ, ಕೃಷ್ಣಗಿರಿ ಇನ್ನೊಂದು 5-10 ಕಿಲೋಮೀಟರ್ಸ್ ಇರೋಂಗೆ ಮುಂಚೆನೇ ನಮಗೆ ಈ ಹೋಟೆಲ್ ಸಿಕ್ಕುತ್ತೆ. ಈ ಹೋಟೆಲಲ್ಲಿ ನಾವು ಚಪಾತಿ ಮತ್ತು ಮಶ್ರೂಮ್ 65 ಮಶ್ರೂಮ್ ಗ್ರೇವಿನ ತೊಗೊಂಡ್ರಿ. ತುಂಬಾ ಟೇಸ್ಟಿಯಾಗಿತ್ತು. ಇಷ್ಟು ಟೇಸ್ಟಿ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಬಟ್ ಇಟ್ ವಾಸ್ ರಿಯಲಿ ನೈಸ್. ಮತ್ತು ತುಂಬ ಹೈಜೀನ್ ಕೂಡ ಇತ್ತು. ಊಟ ಎಲ್ಲ ಮುಗಿಸ್ಕೊಂಡು ನಮ್ಮ ಜರ್ನಿನ ನಾವು ತಿರ್ಗಾ ಸ್ಟಾರ್ಟ್ ಮಾಡಿದ್ವಿ. ಆಲ್ಮೋಸ್ಟ್ ಈವ್ನಿಂಗ್ ಆಯ್ತಾ ಬಂತು. ಸನ್ಸೆಟ್ಟು ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಲ್ವಾ. ಸನ್ಸೆಟ್ ನೋಡೋದೇ ಒಂದು ಅದ್ಭುತ ಅಂತಲೇ ಹೇಳ್ಬೋದು. ನನಗಂತೂ ತುಂಬಾ ಖುಷಿ ಆಯಿತು. ಮತ್ತು ಹಾಗೆ ಸರಿ ಕಾಫಿ ಕುಡಿಯೋಣ ಅಂದ್ಬಿಟ್ಟು ಹೈವೇಲಿ ಯಾವುದೋ ಒಂದು ಟೀ ಸ್ಟಾಲಲ್ಲಿ ಸ್ಟಾಪ್ ಮಾಡಿದ್ವಿ. ಸೊ ಈ ಸ್ಟಾಲಲ್ಲಿ ಕಾಫಿ ಟೀ ತುಂಬಾ ಚೆನ್ನಾಗಿತ್ತು. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಟೀ ಅಂತೂ ತುಂಬಾ ಚೆನ್ನಾಗಿತ್ತು. ನಾನಂತೂ ತುಂಬ ಎಂಜಾಯ್ ಮಾಡಿದೆ. ಟೀ ಕುಡ್ಕೊಂಡು ಮತ್ತೆ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ಸೊ ಆಲ್ಮೋಸ್ಟ್ 10:30 ಹಂಗೆ ನಾವು ದೇವಸ್ಥಾನಕ್ಕೆ ರೀಚ್ ಆದ್ವಿ. ಸೊ ನೀವು ಏನು ನೋಡ್ತಿದ್ದೀರಾ ಇದೇ ಮೇನ್ ಎಂಟ್ರೆನ್ಸ್ ದೇವಸ್ಥಾನಕ್ಕೆ. ಇನ್ನೊಂದೇನೆಂದರೆ ಈ ಬೆಂಗಳೂರಿಂದ ತಿರುನಲ್ಲಾರಿಗೆ ಆಲ್ಮೋಸ್ಟ್ 9 hours ಜರ್ನಿ ಇತ್ತು. ತುಂಬಾ ಟಯರ್ಡ್ ಆಗೋದೆ ನಾನು ಕಾರಲ್ಲಿ ಟ್ರಾವೆಲ್ ಮಾಡಿ. ಸೊ ಐ ವುಡ್ ಪ್ರಿಫರ್ ಟ್ರಾವೆಲಿಂಗ್ ಐದರ್ ಬೈ ಬಸ್ ಆರ್ ಟ್ರೈನ್. ಅಷ್ಟು ಸ್ಟ್ರೇನ್ ಆಗಲ್ಲ ನಮಗೆ. ಸೊ ನೆಕ್ಸ್ಟ್ ಟೈಮ್ ನಾನೇನಾದರೂ ಈ ದೇವಸ್ಥಾನಕ್ಕೆ ವಿಸಿಟ್ ಮಾಡೋಂಗಿದ್ರೆ ಐ ವುಡ್ ಪ್ರಿಫರ್ ಟ್ರಾವೆಲಿಂಗ್ ಬೈ ಟ್ರೈನ್ ಆರ್ ಬೈ ಬಸ್. ಸೊ ನಾವಿದ್ದು ಹೋಟೆಲ್ ನೋಡಿದ್ರೆ ದೇವಸ್ಥಾನ ಒಳಗಡೆನೇ ಇದೆ. ಈ ದೇವಸ್ಥಾನಕ್ಕೆ ನಾನು ಫಸ್ಟ್ ಟೈಮ್ ಬರ್ತಿಲ್ಲ, ದಿಸ್ ಇಸ್ ಮೈ ಸೆಕೆಂಡ್ ಟೈಮ್. ಸೊ ನಾವು ಬಂದಾಗೆಲ್ಲ ಈ ರೂಮಲ್ಲೇ, ಈ ಗೆಸ್ಟ್ ಹೌಸಲ್ಲೇ ನಾವಿರೋದು. ಸೊ ಇಟ್ ಈಸ್ ರಾಜನ್ ಗೆಸ್ಟ್ ಹೌಸ್ ಅಂತ. ತುಂಬಾ ಚೆನ್ನಾಗಿದೆ ಗೆಸ್ಟ್ ಹೌಸು. ರೂಮ್ಸ್ ಎಲ್ಲ ತುಂಬ ಸ್ಪೇಷಿಯಸ್ ಆಗಿದೆ ಮತ್ತು ತುಂಬ ಕ್ಲೀನಾಗೂ ಇಟ್ಕೊಂಡಿದ್ದಾರೆ. ಸೊ ನೀವೇನು ನೋಡ್ತಿದ್ದೀರಾ, ನಾನು ಒಳಗಡೆ ಎಂಟ್ರ್ ಆಗ್ತಿದ್ದೀನಿ. ಸೊ ಎಂಟ್ರ್ ಆಗಿದ ತಕ್ಷಣ ನಮಗೆ ತುಂಬ ದೇವರುಗಳ ಫೋಟೋ ಹಾಕಿದ್ದಾರೆ. ಅದ್ರ ಜೊತೆಗೆ ಕೆಳಗಡೆ ಆ ಎಂಟೈರ್ ತಿರುನಲ್ಲಾರ್ದು ಮ್ಯಾಪ್ ಸಹ ಹಾಕಿದ್ದಾರೆ. ಇದೊಂದು ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಈ ಮ್ಯಾಪ್ನ ನೋಡಿಕೊಂಡು ನಾವು ಎಲ್ಲಿಗೆ ಬೇಕಾದರೂ ಹೋಗ್ಬೋದು. ಸೊ ಇದೊಂದು ಹೆಲ್ಪ್ಫುಲ್ ಆಗುತ್ತೆ ಜನರಿಗೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ನೆಕ್ಸ್ಟ್ ನಾವು ಅಲ್ಲೇ ಊಟನ ತರಿಸ್ಕೊಂಡಿದ್ರಿ. ಸೊ ನಾವೆಲ್ಲರೂ ಟಯರ್ಡ್ ಆಗಿದ್ದರಿಂದ ನಾವು ಹೊರಗಡೆ ಹೋಗೋಕ್ಕಾಗಿಲ್ಲ. ಸೊ ರೂಮಲ್ಲೇ ಊಟನ ತರಿಸ್ಕೊಂಡು ಊಟ ಮಾಡ್ಕೊಂಡು ಡೇನ ಎಂಡ್ ಮಾಡಿ ನೆಕ್ಸ್ಟ್ ಡೇ ಫಸ್ಟ್ ನಾವು ಹೊರಟಿದ್ದು ನಳತೀರ್ಥಕ್ಕೆ. ಸೊ ದೇವಸ್ಥಾನದಿಂದ ನಳತೀರ್ಥಕ್ಕೆ ಒಂದು 500 to 600 ಮೀಟರ್ಸ್ ಇದೆ. ಸೊ ಬೈ ವಾಕು ಹೋಗ್ಬೋದು ಮತ್ತು ಆಟೋದಲ್ಲೂ ಹೋಗ್ಬೋದು. ತುಂಬ ಆಟೋಸ್ ಅವೈಲೇಬಲ್ ಇದೆ. ನಾವಿಲ್ಲಿ ಆಟೋದಲ್ಲಿ ಹೋಗ್ತಾ ಇದ್ದೀವಿ.
ಶನೀಶ್ವರನ ದರ್ಶನ ಮಾಡೋಕ್ಕಿಂತ ಮುಂಚೆ ನಳತೀರ್ಥದಲ್ಲಿ ಸ್ನಾನ ಮಾಡೋ ಪದ್ಧತಿ ಇದೆ. ಸೊ ಹಾಗಾಗಿ ಯಾರೆಲ್ಲ ದೇವಸ್ಥಾನಕ್ಕೆ ಬರ್ತಾರೆ ಅವ್ರು ಎಲ್ರೂ ನಳತೀರ್ಥದಲ್ಲಿ ಸ್ನಾನ ಮಾಡಿಬಿಟ್ಟೆ ಸ್ವಾಮಿಯ ದರ್ಶನನ ಮಾಡೋದು. ಈ ಒಂದು ನಳತೀರ್ಥ ಹತ್ತಿರ ಕಾರ್ಸ್ನೆಲ್ಲ ಅಲೌವ್ ಮಾಡಲ್ಲ. ಸೊ ಹಾಗಾಗಿ ನೀವೇನಾದರೂ ಹೋಗಬೇಕಂದ್ರೆ ಆಟೋದಲ್ಲೇ ಹೋಗಿ. ನಳತೀರ್ಥದ್ದು ಇನ್ನೊಂದು ವಿಶೇಷ ಏನಂದರೆ, ನಾವು ಸ್ನಾನ ಮಾಡ್ತೀವಲ್ವ ಆ ಬಟ್ಟೆಗಳನ್ನ ಅಲ್ಲೇ ಬಿಡಬೇಕಾಗುತ್ತೆ. ಸೊ ಇದೊಂದು ಪದ್ಧತಿ ತುಂಬ ವರ್ಷದಿಂದ ಪಾಲಿಸ್ಕೊಂಡು ಬಂದಿದ್ದಾರೆ. ಬಟ್ ಜನರು ಏನು ಮಾಡ್ತಿದ್ದಾರೆ, ಸ್ನಾನ ಆಗಿದ ತಕ್ಷಣ ಅಲ್ಲೇ ಬಟ್ಟೆಗಳನ್ನ ಹಾಕ್ತಿದ್ದಾರೆ ಮತ್ತು ನೀರಲ್ಲೇ ಹಾಕ್ತಿದ್ದಾರೆ. ಸೊ ದಯವಿಟ್ಟು ಇದನ್ನು ಮಾಡಬೇಡಿ. ಅಲ್ಲೇ ಡೆಸಿಗ್ನೇಟೆಡ್ ಬಾಸ್ಕೆಟ್ಸ್ನ ಇಟ್ಟಿರ್ತಾರೆ. ಸೊ ನೀವು ಸ್ನಾನ ಮಾಡ್ಕೊಂಡು ಬಂದು ಬಟ್ಟೆನ ಚೇಂಜ್ ಮಾಡಿಕೊಂಡು ನೀವು ಸ್ನಾನ ಮಾಡಿರೋ ಬಟ್ಟೆನ ಡೆಸಿಗ್ನೇಟೆಡ್ ಬಾಸ್ಕೆಟ್ಸಲ್ಲಿ ಹಾಕ್ಬೋದು. ಸೊ ಫೀಮೇಲ್ಸ್ಗೆಲ್ಲ ಡ್ರೆಸ್ಸಿಂಗ್ ರೂಮ್ಸ್ ಅಲ್ಲಲ್ಲೇ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಸೊ ಫೀಮೇಲ್ಸ್ಗೂ ಏನೂ ಪ್ರಾಬ್ಲಮ್ ಏನಾಗಲ್ಲ. ನಾವು ಆ ರೂಮ್ಗೆ ಹೋಗಿ ಡ್ರೆಸ್ನ ಚೇಂಜ್ ಮಾಡ್ಕೋಬೋದು. ಸೊ ನೆಕ್ಸ್ಟ್ ನಳತೀರ್ಥ ಪಕ್ಕನೇ ನಮಗೆ ಗಣಪತಿ ದೇವಸ್ಥಾನ ಸಿಕ್ಕುತ್ತೆ. ನಾವು ಯಾವುದೇ ಪೂಜೆನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಫಸ್ಟ್ ಗಣಪತಿಗೆ ಅಲ್ವಾ ಪೂಜೆನ ಮಾಡೋದು. ಸೊ ಹಾಗಾಗಿ ಸ್ನಾನ ಮಾಡಿದ ತಕ್ಷಣ ನಾವು ಈ ಗಣಪತಿ ದೇವಸ್ಥಾನಕ್ಕೆ ಹೋಗಿ ಪೂಜೆನ ಮಾಡ್ಕೋಬೋದು. ಆ ಗಣಪತಿ ದೇವಸ್ಥಾನ ಪಕ್ಕದಲ್ಲಿ ದೃಷ್ಟಿಯನ್ನು ತೆಗಿತಾರೆ, ಅಂದರೆ ತೆಂಗಿನಕಾಯಿ ದೃಷ್ಟಿ ಅಂತ ಹೇಳ್ತಾರೆ. ಸೊ ಒಂದು ತೆಂಗಿನಕಾಯಲ್ಲಿ ಒಂದು ಇಡೀ ಫ್ಯಾಮ್ಲಿಗೂ ಮಾಡ್ಕೋಬೋದು, ಇಲ್ಲ ಒಬ್ಬೊಬ್ರಿಗೂ ಮಾಡ್ಕೋಬೋದು. ಸೊ ಈ ರೀತಿ ಮಾಡಿ ಅಲ್ಲಿ ಒಂದು ಸ್ವಲ್ಪ ದೂರದಲ್ಲಿ ವಾಲ್ ಇರುತ್ತೆ, ಆ ವಾಲ್ಗೆ ಜೋರಾಗಿ ಹೊಡಿತಾರೆ. ಸೊ ತೆಂಗಿನಕಾಯಿ ಎಷ್ಟು ಜೋರಾಗಿ ಹೊಡೆಯುತ್ತೆ ಅಷ್ಟು ದೃಷ್ಟಿ ಹೋಗಿದೆ ಅಂತ ಇಲ್ಲೆಲ್ಲ ನಂಬ್ತಾರೆ ಮತ್ತು ಅದನ್ನೇ ಪಾಲಿಸ್ಕೊಂಡು ಬಂದಿದ್ದಾರೆ. ಭಾರತದಲ್ಲಿ ಶನೇಶ್ವರ ದೇವಸ್ಥಾನ 2 ಜಾಗದಲ್ಲಿ ಪ್ರಸಿದ್ಧವಾಗಿದೆ. ಒಂದು ಶನಿ ಸಿಂಗಪುರ್ ಮತ್ತು ಇನ್ನೊಂದು ಇಲ್ಲಿ ತಿರುನಲ್ಲಾರಲ್ಲಿದೆ. ಈ ದೇವಸ್ಥಾನ ಶಿವನಿಗೆ ಸಮರ್ಥವಾಗಿರೋ ದೇವಸ್ಥಾನ. ಈ ದೇವಸ್ಥಾನವನ್ನು ದರ್ಬಾರ್ ಅರಣ್ಯೇಶ್ವರ ಅಂತಲೂ ಕರೀತಾರೆ. ದರ್ಬಾರ್ ಅರಣ್ಯೇಶ್ವರ ಅಂತ ಏನಕ್ಕೆ ಕರೀತಾರೆ ಅಂದರೆ, ಫಸ್ಟು ಈ ದೇವಸ್ಥಾನ ಫುಲ್ ಕಾಡಾಗಿತ್ತು, ದರ್ಬೆಗರ ಕಾಡಾಗಿತ್ತು. ಸೊ ಕಾಡು ಒಳಗಡೆ ಸ್ವಯಂ ಲಿಂಗೇಶ್ವರ ಇತ್ತು. ಸೊ ಹಾಗಾಗಿ ದರ್ಬೇರ್ ಅರಣ್ಯೇಶ್ವರ ಅಂತ ಕರೀತಾರೆ. ಸೊ ಫಸ್ಟ್ ನಾವಿಲ್ಲಿ ಒಳಗೆ ಹೋಗಿದ ತಕ್ಷಣ ಶಿವನ ಅಂದರೆ ದರ್ಬಾರ್ ಈಶ್ವರನ ದರ್ಶನ ಮಾಡ್ಕೊಂಡ ನಂತರ ಸ್ವಾಮಿ ಶನಿ ಮಹಾತ್ಮರ ದರ್ಶನವನ್ನು ಮಾಡಬೇಕು. ಇಲ್ಲಿ ಏನಕ್ಕೆ ಶನಿ ಮಹಾತ್ಮರು ಬಂದರು ಅನ್ನೋದಕ್ಕೆ ಒಂದು ಹಿನ್ನೆಲೆ ಇದೆ. ಅದು ಏನಂದರೆ, ನಿಮ್ಮೆಲ್ಲರಿಗೂ ನಳ ಮಹಾರಾಜ ಗೊತ್ತಲ್ವಾ. ಸೊ ನಳ ಮಹಾರಾಜರಿಗೆ ಶನಿ ದಶೆ ಸ್ಟಾರ್ಟ್ ಆಯ್ತಂತೆ, ಅಂದರೆ ಶನಿ ದೃಷ್ಟಿ ಬಿತ್ತಂತೆ. ಸೊ ಆವಾಗ ಅವ್ರ ಹತ್ರ ಇದ್ದಿದ್ದು ಎಲ್ಲ ರಾಜ್ಯ ಕಳ್ಕೊಂಬಿಟ್ರಂತೆ. ಸೊ ಹಾಗಾಗಿ ತುಂಬ ಕಷ್ಟವನ್ನು ಪಡ್ತಿದ್ರಂತೆ. ಆವಾಗ ಒಬ್ಬರು ಋಷಿ ಬಂದು ಸಲಹೆ ನೀಡಿದ್ರಂತೆ, ಈ ಥರ ತಿರುನಲ್ಲಾರಲ್ಲಿ ದರ್ಬೆಗಳ ಮಧ್ಯದಲ್ಲಿ ಒಂದು ಲಿಂಗ ಇದೆ, ಆ ಲಿಂಗಕ್ಕೆ ಪೂಜೆ ಮಾಡಿದ್ರೆ ನಿನ್ನ ಶನಿ ದೆಸೆ ಏನಿದೆ ಅದು ನಿರ್ವಾರ ಆಗುತ್ತೆ ಅಂತ ಹೇಳಿದ್ರಂತೆ. ಅಂದರೆ ಕಾಡಿನ ಪಕ್ಕ ತೀರ್ಥ ಇದೆ, ಆ ತೀರ್ಥದಲ್ಲಿ ಸ್ನಾನ ಮಾಡಿಕೊಂಡು ಪೂಜೆ ಮಾಡೋದ್ರಿಂದ ಮುಕ್ತಾಯ ಆಗುತ್ತೆ ಅಂತ ಹೇಳಿದ್ರಂತೆ. ಸೊ ಹಾಗಾಗಿ ನಳ ಮಹಾರಾಜ ಆ ತೀರ್ಥದಲ್ಲಿ ಸ್ನಾನ ಮಾಡಿಕೊಂಡು ಲಿಂಗಕ್ಕೆ ಪೂಜೆ ಮಾಡಿದ್ರು. ಸೊ ಹಾಗಾಗಿ ಆ ತೀರ್ಥಕ್ಕೆ ನಳತೀರ್ಥ ಅಂತ ಹೆಸರು ಬಂತು. ಸೊ ಪೂಜೆ ಮಾಡಿದ ತಕ್ಷಣ ಶನಿ ಮಹಾತ್ಮರು ಬಂದು ರಾಜನ ಶನಿ ದೆಸೆನ ಮುಕ್ತಾಯ ಮಾಡಿಸಿದ್ರಂತೆ. ಹಾಗೆ ಇಲ್ಲಿ ಶನಿ ಮಹಾತ್ಮರು ಇಲ್ಲೇ ನೆಲೆಸಿದ್ದು. ಸೊ ಇದು ಈ ದೇವಸ್ಥಾನದ ಇತಿಹಾಸ. ಮತ್ತು ಟೈಮಿಂಗ್ಸ್ ನೋಡಿದ್ರೆ ಮಂಡೇ ಟು ಫ್ರೈಡೇ 6 AM to 1 PM ಓಪನ್ ಆಗಿರುತ್ತೆ, ಮತ್ತು 4 PM to 9 PM ಓಪನ್ ಆಗಿರುತ್ತೆ, 1 to 4 ಕ್ಲೋಸ್ ಆಗಿರುತ್ತೆ. ಸ್ಯಾಟರ್ಡೇ ಮಾತ್ರ ನಮಗೆ ಕ್ಲೋಸ್ ಆಗಲ್ಲ, 4:30 AM to 9 PM ಓಪನ್ ಆಗಿರುತ್ತೆ. ಸ್ಯಾಟರ್ಡೇ ಆಗಿರೋದ್ರಿಂದ ತುಂಬಾ ಕ್ರೌಡ್ ಇತ್ತು. ಬಟ್ ಲಕ್ಕಿಲಿ ಡ್ಯಾಡಿ ಪ್ರೋಟೋಕಾಲಿಂದ ನಮಗೆ ಡೈರೆಕ್ಟ್ ದರ್ಶನ ಆಯಿತು, ಮತ್ತು ದರ್ಶನ ತುಂಬಾ ಬೇಗನೂ ಆಯಿತು. ಸೊ ದರ್ಶನ ಆಗಿದ ತಕ್ಷಣ ಯಾರು ಕೂಡ ಸ್ಟೇ ಆಗಬಾರ್ದು. ಸೊ ಡೈರೆಕ್ಟ್ ಮನೆಗೆ ಬರಬೇಕು, ಆವಾಗಲೇ ನಮ್ಮ ಪೂಜೆ ಏನು ಮಾಡಿರ್ತೀವಿ ಅದು ಪಲ್ಸೋದು. ಸೊ ಹಾಗಾಗಿ ನೀವು ಕೂಡ ದರ್ಶನ ಮಾಡ್ಕೊಂಡು ಡೈರೆಕ್ಟಾಗಿ ಮನೆಗೆ ಹೋಗಿ. ಸೊ ನಾವು ಹಂಗೆ ಬರ್ತಾ ಹೋಟೆಲ್ ಸರ್ವನದಲ್ಲಿ ಊಟನ ಮುಗಿಸ್ಕೊಂಡ್ರಿ. ಅದು ಕೂಡ ನಾವು ಹೋಟೆಲ್ ಒಳಗಡೆ ಹೋಗಿರಲಿಲ್ಲ, ಹೋಟೆಲ್ ಆಚೆನೇ ಮಾಡ್ಕೊಂಡ್ವಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಮತ್ತು ಇಂಥ ವಿಡಿಯೋಗಳನ್ನು ನನ್ನ ಯೂಟ್ಯೂಬಲ್ಲಿ ಪೋಸ್ಟ್ ಮಾಡ್ತಾ ಇರ್ತೀನಿ. ಹಾಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನೆಲ್ ಆ್ಯಂಡ್ ಸಪೋರ್ಟ್ ಅಂತ ಕೇಳಿಕೊಂಡು ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.